ಮೊದಲನೇದಾಗಿ ಸಾರಿ ಲೇಟ್ ಆಯಿತು ಸ್ವಲ್ಪ ಅಲ್ವಾ. ಹಾಂ ಹೂವನ್ನೋ ಹಾಂ ಓಕೆ. ಇಲ್ಲ ನಮ್ಮ ಮೈಕ್ಲ ನೀವಲ್ಲ, ನಮ್ಮ ಮೈಕ್ಲ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಎರಡನೇದು ಸಾರಿ, ಅನೂರ್ ಮದುವೆಗೆ ಹೋಗಿರಲಿಲ್ಲ ನಾನು, ಅದಕ್ಕೆ ಇಲ್ಲೇ ಮಗ ಸಾರಿ ಕೇಳಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಕಾಸು ತಂದಿಲ್ಲ, ಆಮೇಲೆ ಪರ್ಸಲ್ ಇದೆ, ಇಸ್ಕೊತೀನಿ. ಆ್ಯಂಡ್ ಹೌದಾ ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬಂದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಂಗಣ್ಣ ಬಂದಿದ್ದಾರೆ, ನಮ್ಮ ಚನ್ನಣ್ಣ ಬಂದಿದ್ದಾರೆ, ಖುಷಿ ಆಯಿತು ಎಲ್ಲ ಬಂದಿದ್ದಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ದೆನ್ ನನಗೆ ನೂರವ್ರನ್ನ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಕೂಡ. ಹಾಂ ಅಲ್ವಾ. ಸೊ ಯಾವುದು ಕರ್ನಾಟಕದ ಹುಡುಗಿ ಬಂದಂಗೆ ಬಂದಿದ್ದಾರೆ ಅವರು. ಹೌದು, ಖುಷಿ ಆಯಿತು. ಇವ್ರ ಲುಕ್ ಲೈಕ್ ಎ ಕನ್ನಡ ಗರ್ಲ್, ಕನ್ನಡ. ಸೊ ಗುಡ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಸ್ವೀಟ್ ನನಗೆ ಅವ್ರಿಗೆ ಹೇಳಿದ ಮಗ ಅವರು ಸರ್, ಅವರು ದಟ್ಸ್ ಅನ್ ಆನರ್ ಅಂತ ಹೇಳಿದ್ರು. ಕನ್ನಡತಿಯ ಕಾಣಿಸ್ಕೊಳ್ತಾ ಇರೋದು ಒಂದು ದೊಡ್ಡ ವಿಷಯ ಅಂತ ಹೇಳಿದ್ರಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸೊ ನೈಸ್. ಆ್ಯಂಡ್ ದೆನ್ ಸರ್ ಬರ್ತದೆ ಈಗ ಬರ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. 4ನೇ ಸಾಂಗು ರಿಲೀಸ್ ಆಗ್ತಿದೆ. 3 ಸಾಂಗ್ ಹಿಟ್ ಮಾಡಿದಿರಿ, ಬಿಗ್ಗೆಸ್ಟ್ ಹಿಟ್ ಮಾಡಿದಿರಿ. ಆ್ಯಂಡ್ ಫಸ್ಟ್ ಸಾಂಗು ನಮ್ಮ ಬಾಸ್ ರಿಲೀಸ್ ಮಾಡಿದ್ರು. ಹೌದು, ಶಿವನೇ ನಿನ್ನ ಆಟ ಬಲ್ಲವರು ಯಾರು. ಬಿಗ್ಗೆಸ್ಟ್ ದೊಡ್ಡ ಅದೃಷ್ಟ ದೇವತೆ ಸರ್ ಅವರು ಅಂತೀರಾ. ಓಕೆ ಕಾಸು ಮಾತ್ರ ಬಿಚ್ಚೋದಿಲ್ಲ, ಇರಲಿ. ಸೊ ಅವರು ಈ ಸರಿ ಇವತ್ತು ಈ ಸಾಂಗ್ನ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಈಗ ಮಹೇಶಂಗೆ ಹೇಳ್ತಾ ಇದ್ದೆ ದಟ್ ಇಟ್ಸ್ ಬೀನ್ 24 years ಇನ್ ದ ಇಂಡಸ್ಟ್ರಿ. ಈ ಏಪ್ರಿಲ್ಗೆ ಬಹುಶಃ ಅಪ್ಪು ಚಿತ್ರ ರಿಲೀಸ್ ಆಗಿ 24 ವರ್ಷ ಆಗಿರುತ್ತೆ. ಆ್ಯಂಡ್ ನಿನ್ನೆ ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ. ಇಟ್ಸ್ ಸ್ಟಿಲ್ ಡೂಯಿಂಗ್ ಅಮೇಝಿಂಗ್ಲಿ ವೆಲ್. ಕಾಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಇದನ್ನು ಯಾಕೆ ಹೇಳ್ತೀನಿ ಅಂದರೆ ದಿಸ್ 24 years ಈ ಜರ್ನಿ ಬಹುಶಃ ನೀವೆಲ್ಲ ಇರಲಿಲ್ಲ ಅಂತಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಇನ್ಕಂಪ್ಲೀಟ್. ಸೊ ಥ್ಯಾಂಕ್ ಯು ಸೋ ಮಚ್. ಐಲ್ ಸ್ಟಾರ್ಟ್ ಬೈ ಅಪಾಲಜೈಸಿಂಗ್, ಯಾಕಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಬಟ್ ಯು ಗೈಸ್ ಹ್ಯಾವ್ ಆಲ್ವೇಸ್ ಬೀನ್ ಎಕ್ಸ್ಟ್ರೀಮ್ಲಿ ಕೈಂಡ್ ಆ್ಯಂಡ್ ವೆಲ್ಕಮಿಂಗ್. And bahusha you all have all, some of you all, not everyone, has become a part of my family. So thank you so much. Ee 24 years ge today KD ಬಗ್ಗೆ ಮಾತಾಡಬೇಕು ಅಂದರೆ it will be very incomplete without talking about Anand Audio, because they are a part of our family. ಅವ್ರು ಯಾವಾಗಲೂ ಎಲ್ಲ ಚಿತ್ರಗಳನ್ನು ತಗೋತಾರೆ. they always support ಪ್ರೇಮ್. ಸುಪ್ರೀತ್, KVN ಸರ್ ಎಷ್ಟು ನಮ್ಮ ಪ್ರೊಡ್ಯೂಸರ್ ಆಗಿದ್ದಾರೋ throughout the film, I think Supreet has been one of the biggest supports. I would like all of you all to clap for Supreet, because he's always been extremely kind to the team of KD. Arjun Janya, he's my brother and I'm very proud of him. ಯಾಕಂದರೆ ಅವರು ಮತ್ತು ಪ್ರೇಮ್ ಅವರು ಇಬ್ಬರು ಜೊತೆಯಲ್ಲಿ ಮ್ಯೂಸಿಕ್ ಮಾಡಿದಾಗ ಇಟ್ ಡೆಫಿನೆಟ್ಲಿ ಕ್ರಿಯೇಟ್ಸ್ ಮ್ಯಾಜಿಕ್ ಅನಿಸುತ್ತೆ. ಅವರು ಮ್ಯಾಜಿಕ್ ಕಂಪೋಸರ್ ಆಗಿರ್ಬೋದು, ಬಟ್ ಐ ಥಿಂಕ್ ತಾಳ ಅಲ್ಲಿಂದ ಬರುತ್ತೆ ಫಾರ್ ಬೋತ್ ಆಫ್ ದೆಮ್ ಟು ರಿಯಲಿ ಡೂ ಇಟ್ ಟುಗೆದರ್. ಆ್ಯಂಡ್ ಐಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಅರ್ಜುನ್. ಆ್ಯಂಡ್ ಆಲ್ಸೋ ಇವತ್ತು ನೋರಾ ಅವ್ರು ಬಂದಿದ್ದಾರೆ. ವಿ ಆರ್ ಆಲ್ ವೆರಿ ವೆರಿ ಹಂಬಲ್ಡ್. Very kind of you to have come today. I know it's been a little late, but you're looking extremely beautiful and extremely like one South Indian girl tara kaanistidira, which is very salpa jana, everyone saying they're very disappointed to see you like this, but I am extremely happy that you know Nora heltidare alli nodbekanta avrige. Correct. So but also having said ಆಬ್ಸಲ್ಯೂಟ್ಲಿ ಅವ್ಳು ಹೇಳ್ತಾರೆ ಟಿಕೆಟ್ ನೋಡಿ ಸಿನಿಮಾ ನೋಡಿ, ನಾನಂತೂ ನಾರ್ಮಲ್ ಆಗಿ ಹಿಂಗೆ ಇರ್ತೀನಿ ಅಂತ ಇದ್ದಾರೆ ಅವರು. ಬಟ್ ಆಲ್ಸೋ ಐ ಥಿಂಕ್ ದ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಆಫ್ ದಿಸ್ ಫಿಲ್ಮ್ ಹ್ಯಾಸ್ ಬೀನ್ ಧ್ರುವ ಆ್ಯಂಡ್ ರೀಶ್ಮಾ ಆ್ಯಂಡ್ ದ ಎಂಟೈರ್ ಟೀಮ್. ಐ ವುಡ್ ಲೈಕ್ ಟು ಆಲ್ಸೋ ಥ್ಯಾಂಕ್ ರಮೇಶ್ ಅರವಿಂದ್ ಸರ್, Ravi sir, and everybody who was associated. Especially Dhruva and Rishma, ಒಂದು ತುಂಬ ದೊಡ್ಡ ಲಾಂಗ್ ಜರ್ನಿ ಆಗಿದೆ ಅವ್ರಿಗೆ along with Prem. It's been 4 years. And they've been extremely patient. But ondantu heltini, the end result will make all of us very happy. Congratulations to the entire team of KD. Ati sheegradalle alla, we are releasing on April 30th. Hoping we'll release on April 30th. Also, to the entire team of nam cinematographer, my darling, all our boys, nam assistants, associates, everybody who's here today, thank you for making this day so beautiful. And also Anushri.
ಶೀಸ್ ಬೀನ್ ಅ ಪಾರ್ಟ್ ಆಫ್ ಮೈ ಜರ್ನಿ. ಅವಳು ತುಂಬ ಕೈಂಡ್ ಆಗಿದ್ದಾಳೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಶೀ ಈಸ್ ದ ಹೋಸ್ಟ್ ಟುಡೇ. Raghu, my best friend, is organizing all of this. I'm very proud of him. Yavaglu, my best friend, but he also does his job extremely well. So I'm very proud of him. Also, ಇವತ್ತು ಮೊದಲನೇ ಹಾಡಲ್ಲ, ಪ್ರೇಮ್ ಹೇಳಿದ್ರು, ಅನು ಹೇಳಿದ್ಲು ಮೊದಲನೇ ಹಾಡು ಶಿವನೇ ನೀನು ಆಟ ಬಲ್ಲೋರು ಯಾರ್ಯಾರೋ, ಆ ಹಾಡು ದೊಡ್ಡ ಹಿಟ್ಟಾಗಿತ್ತು. ನನ್ನ ಪ್ರಕಾರ KD ಪ್ರತಿಯೊಂದು ಹಾಡು ಇವತ್ತುವರೆಗೂ ರಿಲೀಸ್ ಆಗಿರೋದು ಎಲ್ಲನೂ ಸೂಪರ್ ಹಿಟ್ ಆಗಿದೆ. ಆ್ಯಂಡ್ ಈ ಸಿನಿಮಾನು ತುಂಬ 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 ದೊಡ್ಡ ಯಶಸ್ಸು ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ಹ್ಯಾವಿಂಗ್ ಸೆಡ್ ದಿಸ್, ಟುಡೇ ಇಸ್ Nora and Sanju Baba's song. We all love you, Sanju Baba, and we hope this song will be a super hit. Congratulations. ಓಂ ಶ್ರೀ ಮೂಕಾಂಬಿಕೆ, ಜಯ ಆಂಜನೇಯ, ಕಾಲಭೈರವ, ಎಲ್ರಿಗೂ ಒಳ್ಳೇದು ಮಾಡಲಿ. KD ಚಿತ್ರದ ಈ ಹಾಡು ದೊಡ್ಡ ಯಶಸ್ಸು ತಂದುಕೊಡ್ಲಿ. ಐ ಹೋಪ್ ಆಲ್ ಆಫ್ ಯು ಲೈಕ್ ಇಟ್. ಆಲ್ ದಿ ಬೆಸ್ಟ್. ಲೆಟ್ಸ್ ಸ್ಟಾರ್ಟ್ ದ ಸಾಂಗ್. ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪ್ರೇಕ್ಷಕರಿಗೆ ಮತ್ತು ಚಿತ್ರತಂಡದವರು ಎಲ್ರಿಗೂ ನನ್ನ ನಮಸ್ಕಾರಗಳು. KD ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇ ಹೆಸರು ಬರೋದೇ ಪ್ರೇಮ್ ಸಾರ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಅದ್ಧೂರಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಸಾಂಗ್ಗಳನ್ನ ಮಾಡ್ತಾರೆ. ದ ಮೇಕಿಂಗ್ ಮಾಡೋದ್ರಲ್ಲೂ ಅಷ್ಟೇ ಅವರ ಆಲೋಚನೆಗಳೇ ವಿಭಿನ್ನವಾಗಿರುತ್ತೆ. ಅಂಥ ಒಬ್ಬರು ನನಗೆ ಸ್ನೇಹಿತರಾಗಿರೋದು ನಿಜವಾನಕ್ಕೂ ನನಗೆ ಒಂದು ಹೆಮ್ಮೆ ವಿಷಯ. ಆಮೇಲೆ ಕೆಲವು ಐಡಿಯಾಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾರೆ, ಏನೇ ಮಾಡಿದ್ರು ನನಗೆ ಹೇಳ್ತಾರೆ. ಜೊತೆಲಿ ರಕ್ಷಿತಾ ಮೇಡಮ್ ಅವರು ನನಗೆ 24 ವರ್ಷದಿಂದ ಪರಿಚಯ. ಫಸ್ಟ್ ಪಿಕ್ಚರ್ ಅಪ್ಪುಯಿಂದ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೆ. ಅವರಿಬ್ಬರು ಮೋರ್ ದೆನ್ ಇಲ್ಲ, ನಾವು ಏನೇ ಗುರುಗಳಾದರೂ ನಾವು ಹೇಳ್ಕೊಟ್ರು ಅವ್ರು ಮಾಡಿದಾಗಲೇ ಅದಕ್ಕೆ ವ್ಯಾಲ್ಯೂ ನಮಗೆ. ಖುಷಿಯಾಗುತ್ತೆ ಅಂಥವರು. ನಾವು ಒಬ್ಬ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರೋದು ನಂಗೆ ತುಂಬ ಖುಷಿ ಕೊಡೋ ವಿಚಾರ. KD ಒಬ್ಬ ನಿರ್ದೇಶಕನಿಗೆ ಕನಸುಗಳಿಗೆ ಒಂದು ನನಸು ಮಾಡೋ ಅಂಥವರು ನಿರ್ಮಾಪಕರು. ಆ ವಿಷಯದಲ್ಲಿ KVN ಸರ್, ವೆಂಕಟನಾರಾಯಣ ಅವ್ರ ಜೊತೆಯಲ್ಲಿ ನಮ್ಮ ಸುಪ್ರೀತ್ ಸಾರು. ತುಂಬ ಟೇಸ್ಟ್ ಇದೆ ಅವ್ರಿಗೆ. ಈ ಸಿನಿಮಾ ವಿಜುವಲ್ಸ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅವ್ರಿಗೆ ಏನೋ ಒಂದು ಸಿನಿಮಾ ಬಗ್ಗೆ ಪ್ಯಾಷನ್ ಇದೆ ಅಂತ. ಆ ಒಬ್ಬ ಪ್ರೇಮ್ ಅಂತ ನಿರ್ದೇಶಕರು ಮತ್ತು KVN ಮತ್ತು ಸುಪ್ರೀತ್ ಅಂತ ಒಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರ್ ಜೊತೆಗೆ ಸೇರಿದಾಗ ಅದ್ಭುತವಾದ ಸಿನಿಮಾಗಳು ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನಿಮಾಗೋಸ್ಕರ. ಈ ಸಿನಿಮಾದಲ್ಲಿ ಆಮೇಲೆ ಧ್ರುವ ಬಗ್ಗೆ ಹೇಳಬೇಕು ನಾನು ಸ್ಪೆಷಲಾಗಿ. ಧ್ರುವ ನನಗೆ ಸುತ್ತಮುತ್ತ ಸಿನಿಮಾ, ನಾನು ಅಸೋಸಿಯೇಟಿಗೆ ಅವರ ಅಂಕಲ್ ಹತ್ರ ಸಿನಿಮಾ ಮಾಡ್ಬೇಕಾದ್ರೆ ಚಿಕ್ಕ ಹುಡುಗ ನಮ್ಮ ಸೆಟ್ಟಿಗೆ ಬರ್ತಾಯಿದ್ರು, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಕೆಲವರು ಜಾಸ್ತಿ ಮಾತಾಡಲ್ಲ, ಕೆಲಸದಲ್ಲಿ ತೋರಿಸ್ತಾರೆ. ಅಂಥ ಒಂದು ಪ್ರತಿಭೆ ಇರುವಂಥ ಒಬ್ಬ ವ್ಯಕ್ತಿ ಧ್ರುವನೂ ನನಗೆ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಅವ್ರ ಅಣ್ಣ ಚಿರು ಜೊತೆ 2 ಸಿನಿಮಾ ಮಾಡಿದೆ. ಈಸ್ ವೆರಿ ಕ್ಲೋಸ್ ಟು ಮೀ. ನನಗೆ ತುಂಬ ಇಷ್ಟವಾದ ನಟ, ನನ್ನ ತಮ್ಮ ಇದ್ದಂಗೆ ಚಿರು. ಅವ್ರನ್ನೂ ಈ ಸಮಯದಲ್ಲಿ ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ಒಟ್ಟಾರೆ ಹೇಳಬೇಕು ಅಂದರೆ ಈ ಸಿನಿಮಾಗೋಸ್ಕರ ನೀವೆಷ್ಟು ಕಾಯ್ತಾ ಇದ್ದಾರೋ ಅಷ್ಟೇ ಆತರದಿಂದ ನಾನು ಕಾಯ್ತಾ ಇದ್ದೀನಿ. ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಪ್ರೇಮ್ ಸರ್ ನಿಮ್ಗೆ ಒಳ್ಳೆಯದಾಗಲಿ. ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಾಗಲಿ, ನಿಮ್ಗೆ ಮೈಲಿಗೆಲ್ಲಾಗಲಿ. ಧ್ರುವ ನಿಮಗೂ ಅಷ್ಟೇ, ಸುಪ್ರೀತ್ ಸರ್ ನಿಮಗೂ ಅಷ್ಟೇ ಅದ್ದೂರಿಯಾಗಿ ಸಿನಿಮಾ ಆಗಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀನಿ. ನೋರಾ ಮೇಡಮ್, ವೆಲ್ಕಮ್ ಟು ಬ್ಯಾಂಗ್ಳೂರ್. ಆಮೇಲೆ ರೇಷ್ಮಾ ಬಗ್ಗೆ ಹೇಳಬೇಕು ಅಂದರೆ ಶೀ ಇಸ್ ಎ ವೆರಿ ಗುಡ್ ಡ್ಯಾನ್ಸರು, ಒಳ್ಳೆ ಆ್ಯಕ್ಟ್ರೆಸ್ಸು, ತುಂಬ ಸಿನಿಮಾ ಮಾಡ್ತಾಯಿದ್ದಾರೆ. ನನಗೆ ತುಂಬ ದಿನದಿಂದ ಪರಿಚಯ. ನಿಮಗೂ ಒಳ್ಳೆಯದಾಗಲಿ, ಚಿತ್ರತಂಡಕ್ಕೆಲ್ಲ ಒಳ್ಳೆಯದಾಗಲಿ, ದೊಡ್ಡ ಯಶಸ್ಸು ಗಳಿಸಲಿ. ನಮಸ್ಕಾರ.